ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಪೌರ ಕಾರ್ಮಿಕರಿಗೆ ಸುಮಾರು 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 1 ವರ್ಷ ಪೌರ ಕಾರ್ಮಿಕರ ಸೂಪರ್ವೈಸರ್ ಆಗಿ ಸುಮಾರು 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ್ದ ಸೋಮಣ್ಣ ಕರಿಯಮ್ಮ ನಂದಿಣ್ಣನವರ್ ದಂಪತಿಗಳನ್ನ ಹಾಗೂ 38 ವರ್ಷಗಳ ಕಾಲ ಪುರಸಭೆಯ ವಾಟರ್ ಆಪರೇಟರ್ ಆಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ್ದ ಗುಡ್ಡಪ್ಪ ಸುಣಗಾರ ಅವರನ್ನ ಪುರಸಭೆಯ ಎಲ್ಲ ಆಡಳಿತ ಮಂಡಳಿಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಈ ವೇಳೆ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ, ಲಕ್ಷ್ಮೇಶ್ವರ ಪಟ್ಟಣವನ್ನು ಸುಂದರವಾಗಿಡಲು ಪೌರ ಕಾರ್ಮಿಕರು ಅವರ ಕಾರ್ಯ ಮಹತ್ವದಾಗಿದೆ. ಅಂತ ಮಹತ್ವದಾದ ಕೆಲಸವನ್ನ ಮಾಡಿ ಇಂದು 60 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಸರ್ಕಾರದ ಆದೇಶದಂತೆ ನಿವೃತ್ತಿ ಹೊಂದಿದ ಸೋಮಣ್ಣ ನಂದಿಣ್ಣನವರ್ ಹಾಗೂ ವಾಟರ್ ಸಪ್ಲೈಯರ್ ಆಗಿ 38 ವರ್ಷ ಕಾಲ ಸೇವೆ ಸಲ್ಲಿಸಿದ ಗುಡಪ್ಪ ಸುಣಗಾರ ಅವರ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳಿದರು. ಇನ್ನು ನಿವೃತ್ತಿ ಹೊಂದಿರುವ ಸೋಮಣ್ಣ ನಂದಿಣ್ಣನವರ್ ಹಾಗೂ ಗುಡ್ಡಪ್ಪ ಸುಣಗಾರ ಅವರ ಜೀವನ ಸುಂದರವಾಗಿರಲಿ ಅಂತ ಎಲ್ಲರೂ ಕೂಡ ಶುಭ ಹಾರೈಸಿದ್ರು. ಈ ಸಮಯದಲ್ಲಿ ಪುರಸಭೆಯ ಮ್ಯಾನೇಜರ್ ಮಂಜುಳಾ ಹುಗಾರ, ಹನುಮಂತಪ್ಪ ನಂದಿಣ್ಣನವರ್, ಮಂಜುನಾಥ ಮುದಗಲ್, ಶಿವಣ್ಣ ಮ್ಯಾಗೇರಿ ಸೇರಿದಂತೆ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸೇವಾ ನಿವೃತ್ತಿ ಹೊಂದಿದ ಸೋಮಣ್ಣ ನಂದಿಣ್ಣನವರ್ ಪುತ್ರರಾದ ಶಿವು ನಂದಿಣ್ಣನವರ್, ಮಹೇಶ್ ನಂದಿಣ್ಣನವರ್ ಕುಟುಂಬಸ್ಥರು ಸೇರಿದಂತೆ ಅಪಾರ ಬಂಧು ಬಳಗದವರು ಕೂಡ ಹಾಜರಿದ್ದರು. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಅಪಾರವಾದ ಸೇವೆ, ಯಾರೂ ಮಾಡಂಗಿಲ್ಲ ಅಂಥ ಸೇವೆ ಅದು. ಆ ಸೇವೆಗೆ ನಾವು ಎಷ್ಟು ಮೆಚ್ಚುಗೆ ಕೊಟ್ಟರು ಕಡಿಮೆನೇ ಅದು. ಊರನ್ನು ಸ್ವಚ್ಛ ಮಾಡಿ ಊರಲ್ಲಿ ಇರ್ತಕ್ಕಂಥ ಜನರನ್ನ ಆರೋಗ್ಯವಾಗಿ ಇಡಬೇಕಾಗಿರ್ತಕ್ಕಂಥ ಸೇವೆ ಅದು. ಯಾರೂ ಎದ್ದಿರಂಗಿಲ್ಲ. ಆ ಎದ್ದಿರೋ ಯಾರು ಹೇಳಾರ್ದ ಟೈಮ್ದೊಳಗೆ ನಾವು ಹೋಗಿ ಅವರು ಬೀದಿ ಗುಡಿಸಿ ಕಸ ಎಲ್ಲ ಸ್ವಚ್ಛ ಮಾಡಿ ಊರು ಸ್ವಚ್ಛ ಮಾಡಿ ಅವಾಗ ಅವ್ರು ಬೀದಿಗೆ ಬರ್ತಾರೆ ಎಲ್ಲ ಸ್ವಚ್ಛ ಆಗಿಂದ. ಅಂದರೆ ಏನು, ಒಬ್ಬ ಪೌರ ಕಾರ್ಮಿಕರು ಅಂದ್ರೆ ಇಡೀ ಊರಿನ ಆರೋಗ್ಯ ಕಾಪಾಡುವಂಥ ಒಂದು ಶಕ್ತಿ ಇರೋದು ಆ ಪೌರ ಕಾರ್ಮಿಕರಿಗೆ. ಅದಕ್ಕೆ ನಮ್ಮ ಪೌರ ಕಾರ್ಮಿಕರಿಗೆ ಏನು ಹೇಳ್ತೀನಿ ಅಂದ್ರೆ, ಆ ಪೌರ ಕಾರ್ಮಿಕರು ಅಂದ್ರೆ ನಮ್ಮ ನರನಾಡಿ ಅಂತೀವಿ ನಾವು. ಯಾಕಂದ್ರೆ ಅಷ್ಟು ನಮ್ಮ ಲಕ್ಷ್ಮೇಶ್ವರದಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಹೇಗಿದಾರೆ ಅಂದ್ರೆ, ಅವ್ರ ಟೈಮ್ ಆತಂದ್ರೆ ಆ ಟೈಮ್ಗೆ ಎಲ್ಲರೂ ಸಟ್ಟಾಗಿಬಿಟ್ಟಿರ್ತಾರೆ. ಸಟ್ಟಾಗಿ ಅವ್ರ ಸೇವೆ ನೋಡ್ಬೇಕು. ಬೆಳಗ್ಗೆ ಅವ್ರ ಫೋಟೋ ಊರಲ್ಲಿ ಅಡ್ಡಾಡೋ ಜನ ಬರೀ ಅವ್ರನ್ನ ನೋಡ್ತಾರೆ, ಏನು ಶಿಸ್ತಪ್ಪ ಏನಿದೆ ಅಂತೇಳಿ. ಯಾಕಂದ್ರೆ ಅವ್ರ ಸೇವೆ ಭಾಳ ಅಪಾರವಾದದ್ದು. ಆ ಸೇವೆಗೆ ಎಷ್ಟು ಮಾತಾಡಿದ್ರು ಕಡಿಮೆನ. ನಾವು ಪೌರ ಕಾರ್ಮಿಕರ ಸೇವೆ ನಮ್ಮಲ್ಲಿ ಈಗ ರಿಟೈರ್ಮೆಂಟ್ ಆಗಿ ಎಲ್ಲರೂ ರಿಟೈರ್ಮೆಂಟ್ ತೊಗೊಂಡು ರಿಟೈರ್ಡ್ ಆಗತ್ತೀವಿ ಸರ್. ಈಗಿಂದ ನಾವು ರಿಟೈರ್ಮೆಂಟ್ ಆಗಿ ಯಾರೂ ಆಗ್ತಿದ್ದೀವಿ ಸರ್. ಸರ್ವಿಸ್ನಾಗ ಇರ್ತಾಗ ಕಮೆಂಟ್ ಮಾಡ್ತಿದ್ದೆ ನಾನು ಗದಗದಲ್ಲಿ ಇರ್ಬೋದು, ನಾವು ಫೋನಲ್ಲಿ ಕೂಡ ಅವ್ರು ಕಮೆಂಟ್ ಮಾಡ್ತಿದ್ದೆ. ಎಲ್ಲ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಸಹಾಯಕ ಯಾರು ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ಫೋನಲ್ಲಿ ಕಮೆಂಟ್ ಮಾಡ್ತಿದ್ದೆ. ಏನಾದರೂ ಕೂಡ ಕೆಲಸದಲ್ಲಿ ಹೋಗ್ಬೇಕಂದ್ರೆ ಯಾರಾದರೂ ಬ್ಲೇಸರ್ ಹಾಕಲಿಲ್ಲ ಅಂದ್ರೆ ಅವ್ರು ಪೇಮೆಂಟ್ ಕಟ್ ಮಾಡೋಕೆ ಹೇಳ್ತಿದ್ದೆ ನಾನು. ಯಾಕಪ್ಪ ಈಗ ನಾವು ಕೆಲಸದ ಏನ್ ಮಾಡ್ತಾರೆ, ಫಸ್ಟ್ ಶಿಸ್ತಾಗಿರಿ, ನೀವೆಲ್ಲ ಗೌರವ ಕೊಡ್ತಾರೆ. ಈಗ ಮೊದಲಿದ್ದಕ್ಕೆ ಮತ್ತೆ ನೀವು ಕೆಲಸ ಮಾಡೋದಕ್ಕೆ ಈ ಕೆಲಸ ಮಾಡೋದಕ್ಕೆ ಏನು ವ್ಯತ್ಯಾಸ ಕಂಡು ಬರ್ತದೆ ಅದು ನಿಮಗೆ ತಿಳ್ಕೊಬೋಗ್ತದೆ. ಅದಕ್ಕೆ ನಾನು ಯಾವ್ದಾದ್ರು ಕೂಡ ಬ್ಲೇಸರ್ ಹಾಕ್ಲಿಲ್ಲ ಅಂದ್ರೆ, ಆಮೇಲೆ ಜಗನ್ ಕ್ಯಾಬ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಅವ್ರು ಒಂದಿನ ಪಗಾರ ಕಟ್ ಮಾಡಿ ನನ್ನ ಮೇಲೆ ಕೋಪ ಬರ್ತದೆ ಅವ್ರಿಗೆ. ಏನ್ ಸಾಹೇಬ ಯಾರ ಮನೆ ಇದು ಮಾಡ್ತಾರೆ, ಒಂದು ಬ್ಲೇಸರ್ ಹಾಕ್ಲಿಲ್ಲ ಅಂದ್ರೂ ಕೂಡ ಒಂದು ಜಾಕೆಟ್ ಹಾಕ್ಲಿಲ್ಲ ಅಂದ್ರೂ ಒಂದಿನ ಪಗಾರ ಕಟ್ ಮಾಡ್ತಾರ ಅಂತ ಇರ್ಬೋದು, ಕಟ್ಟೋಣ ಆಗ್ಬೋದು. ಬಟ್ ನಿಮ್ಗೆ ಏನಾಗಿದೆ, ನಿಮ್ 4 ಜನ ನಾನೊಬ್ಬರು ಕೆಟ್ಟವ್ರು, ನಿಮ್ಮಿದ್ರಿಗೆ ನಾನೊಬ್ರು ಕೆಟ್ಟವ್ರು ಇರ್ಬೋದು. ಆ ಇಲ್ಲಿ ಲಕ್ಷ್ಮಣ ಸಾರ್ವಜನಿಕರಿಗೆ ಒಂದು ಪೌರ ಕಾರ್ಮಿಕ ಸಿಬ್ಬಂದಿ ನೋಡಿ ಎಷ್ಟು ಸಿಗ್ತದಾರೆ ಅಂತಾರೆ 100 ಜನ ಹೇಳಿದ್ರೆ ಸಾಕು. ಅದಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೇ ನಾವೇ ನಂದಿದ್ರು ಹೇಳೋದಲ್ಲ, ನಿಮ್ಮ ವಾರ್ಡಿಂದ ನಿಮ್ಗೆ ಏನಿದ್ರು ಗೊತ್ತಾಗುತ್ತಲ್ಲ. ಎಲ್ಲ ಸಾರ್ವಜನಿಕರು ಏನ್ ಕೇಳ್ತಾ ಇದ್ದಾರೆ ಇವತ್ತಂದ್ರೆ, ಇಲ್ರಿ ಒಂದು ಲಕ್ಷ್ಮೀದಲ್ಲಿ ಪೌರ ಕಾರ್ಮಿಕ ಸಿಬ್ಬಂದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಥಿತಿದ್ದಾರೆ, ಅವ್ರು ಗೌರವ ಕೊಡ್ಬೇಕಂತೇಳಿ ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಾರ್ಡಲ್ಲಿ ನೋಡಿ, ಬನ್ನಿ ಸರ್ ಬನ್ನಿ, ಇದು ಸಂತಸ ಇದೆ, ಇದು ನೋಡಿ ಇಷ್ಟೆಲ್ಲ ಗೌರವ ಕೊಡ್ತಾ ಇದ್ದಾರೆ. ಅದರಿಂದ ಅದೇ ಫಸ್ಟ್ ಸಿಕ್ತು. ಅದೇ ಸೋಮಣ್ಣ ಅವರು ಕೂಡ ಅವರು ಸರ್ವಿಸ್ ಎಷ್ಟು ಅಂದ್ರೆ ಒಂದು ಸ್ವಲ್ಪ ಹೇಳ್ತೀನಿ, ಯಾವತ್ತು ಜಾಯಿನ್ ಆದ್ರು ಎಷ್ಟು ವರ್ಷ ಸರ್ವಿಸ್ ಸಲ್ಲಿಸಿದಾರೆ ಅಂತಂದ್ರೆ ಇವ್ರದ್ದು ಫಸ್ಟ್ 1985ಕ್ಕೆ ಇವರೊಂದು ಮುನ್ಸಿಪಾಲಿಟಿ ಒಂದು ಟರ್ನ್ ಮಾಡಿದ್ರು.
16 ಅನ್ನೋದು 1985 ಒಂದು ಮುನ್ಸಿಪಾಲಿಟಿ ಕರಾವು ಮಾಡಿದ್ರು. ಆ ಔಷಧಿ ಕರಾವು ಮುಖಾಂತರವಾಗಿ ಅವರು ಸೇವೆಗೆ ಬಂದ್ರು. ಸುಮಾರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಹುಟ್ಟಿದ್ದು 1964 ಅವ್ರ ಜನನ ಆಗ್ತದೆ. ಅವ್ರ ನಿವೃತ್ತಿ 31/5/2024. ಅಂದ್ರೆ ಅವ್ರು ಹುಟ್ಟಿದಿಂದ ಹಿಡ್ಕೊಂಡು ಅವ್ರು ಯಾವಾಗ ಸೇವೆ ಸಲ್ಲಿಸಿದ್ರು 1985 ಸೇವೆ ಸಲ್ಲಿಸಿದ್ರು. ಇವತ್ತ ಅವ್ರ ನಿವೃತ್ತಿ ಸೇವೆಯಲ್ಲಿ ಅವ್ರ ಕೆಲಸ ಸರ್ಕಾರಕ್ಕೆ ಒಂದು ಪುರಸಭೆಗೆ ಸೇವೆ ಸಲ್ಲಿಸಿದ ಅವಧಿ ಅಂತಂದ್ರೆ 38 ವರ್ಷ 6 ತಿಂಗಳು 15 ದಿನ ಮಾಡಿದ್ದಾರೆ ಅವರು. ಎಷ್ಟೇ 38 ವರ್ಷ ಸತತವಾಗಿ ಒಂದು ಲಕ್ಷ್ಮೇಶ್ವರ ಪುರಸಭೆಗೆ ಒಂದು ಏನ್ ಮಾಡಿದ್ರೆ ಒಂದು SS ಆಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ನಾನು ಕೂಡ ಹುಟ್ಟಲಿಲ್ಲ. 38 ವರ್ಷ ಅವ್ರದ್ದು 1985 ಅವ್ರು ಸೇವೆ ಸಲ್ಲಿಸಿದ್ರು. ಅವಾಗ ನಾನು ಹುಟ್ಟಿದ್ದೀನಿ. ಅಂದ್ರೆ 39 ವರ್ಷ ಅವರು ಸತತ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೆ ನಿಜವಾದ ಹೇಳ್ಬೇಕಂದ್ರೆ ನನ್ನ ವೈಯಕ್ತಿಕವಾಗಿ ಅವರು ತುಂಬಾ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತೀನಿ.